ನನ್ನ ಪ್ರೀತಿಯ ವಿದ್ಯಾರ್ಥಿ ವೃಂದದವರೇ, ವಿದ್ಯಾರ್ಥಿನಿಯರೇ, ವಿದ್ಯಾರ್ಥಿಗಳೇ ಹಾಗೂ ಈ ಚಾನಲನ್ನು ಆಸಕ್ತಿಯಿಂದ ನೋಡ್ತಿರುವಂಥ ವೀಕ್ಷಕರೇ ಹಾಗೂ ನನ್ನ ಸ್ನೇಹಿತರೆ, ಈಗ ಮೊನ್ನೆ ಮಾಡಿದಂತಹ ಮುಂದಿನ ಭಾಗ ಸಾಮಾನ್ಯ ಧ್ಯಾನದ ಮಾಹಿತಿ. ಇದು ಭಾಗ 3. ಇದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗಬಹುದು, ಅಥವಾ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಅದು ಯಾರಿಗೆ ಇದರಲ್ಲಿ ಆಸಕ್ತಿ ಇದೆ ಮತ್ತು ಯಾರಿಗೆ ಅದರಲ್ಲಿ ತಿಳಿದುಕೊಳ್ಳುವಂಥ ಒಂದು ಉಮೇದು ಇರಬೇಕು, ಅಂದರೆ ಇಂಟ್ರೆಸ್ಟ್ ಇರ್ಬೋದು, ಇದೆ, ನಮಗೆ ಗೊತ್ತಾಗ್ತದೆ. ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದರೆ, ನಮಗೆ ಬಂದಂಥ ವೀಕ್ಷಕರು ನೋಡಿದಂಥ ಅಥವಾ ವಿದ್ಯಾರ್ಥಿಗಳು ನೋಡಿದಂಥ ನೋಡಿ ಅದರ ಬಗ್ಗೆ ಅವರ ಪ್ರತಿಕ್ರಿಯೆಯನ್ನು ತೋರಿಸ್ತಾ ಇದ್ದಾರೆ. ಇನ್ನು ಇದರಲ್ಲಿ ಕೆಲವು ಸ್ಟೂಡೆಂಟ್ಸ್ಗಳು ಕೇಳ್ತಾರೆ, ಬೇಕು ಅಂತ ಹೇಳ್ತಾರೆ, ಕೇಳಿ ತಗೊಳ್ತಾರೆ. ಸೊ ನನ್ನ ಬಗ್ಗೆ ನಾನು ಹೇಳಬಾರ್ದು, ಆದರೆ ಮೊನ್ನೆ ಕಳೆದ ವಾರ ಸ್ವಲ್ಪ ಜೀವನ ಆಯಿತು, ಯೂಟ್ಯೂಬಿಂದ ನನಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಕ್ವಿಜ್ ಕ್ವಶನ್ಗಳನ್ನು ಮಾಡಿ ಅಂದರೆ. ಸೊ ಅವರು ಬೇರೆ ಬೇರೆ ಕೆಲವು ಇದರ ಸಲಹೆಗಳನ್ನು ನನಗೆ ಕೊಡ್ತಾ ಬಂದಿದ್ದಾರೆ ಮೊದಲಿಂದಲೂ. ಅದಕ್ಕೆ ಅವರಿಗೆ ನಾನು ಹಾಗೂ ನಿಮಗೂ ಸಹ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಈ ಪುಟದಲ್ಲಿ ಇರುವಂಥ ಸಾಮಾನ್ಯ ಧ್ಯಾನದ ಮಾಹಿತಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ನಂಬರ್ 1, ಕ್ರೊಕೊಡೈಲ್. ನಮಗೆ ಗೊತ್ತೇ ಇದೆ, ಇಂಗ್ಲೀಷ್ ಶಬ್ದ ಅದು ಮೊಸಳೆ ಅಂತ, ಅದರ ಅರ್ಥ ಮೊಸಳೆ ಅಂತ. ಆದರೆ ಈ ಕ್ರೊಕೊಡೈಲ್ ಅನ್ನುವಂಥ ನದಿಯ ಹೆಸರು ಇರುವ ದೇಶ ಯಾವುದು? ಅದು ದಕ್ಷಿಣ ಆಫ್ರಿಕಾದಲ್ಲಿದೆ. ಅದರ ಹೆಸರೇ ಕ್ರೊಕೊಡೈಲ್ ಅಂತೇಳಿ. ಮತ್ತು ಇನ್ನೊಂದು ನಿಮಗೆ ಪ್ರಶ್ನೆ ಮತ್ತು ಉತ್ತರ ಅಲ್ಲೇ ಹತ್ತಿರದಲ್ಲೇ, ಅದರ ಸಮೀಪದಲ್ಲೇ, ಅಂದರೆ ಅಲ್ಲೇ ಒಂದು ಕಾಲಮ್ ಮಾಡಿ ಕೊಡಲಾಗಿದೆ. ಅದನ್ನು ಇನ್ನೊಂದು ನೆಕ್ಸ್ಟ್ ಪೇಜಿಗೆ ಬರೆದು ಕೊಟ್ಟರೆ ಉತ್ತರಗಳನ್ನು ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ ಒಂದನ್ನು ನೋಡಿ, ಪ್ರಶ್ನೆಯನ್ನು ನೋಡಿ, ಆನಂತರ ಅವರು 2ನೇ ಭಾಗದ ಎಪಿಸೋಡನ್ನು ನೋಡಬೇಕಾಗ್ತದೆ. ಅದಕ್ಕೋಸ್ಕರ ಉತ್ತರಗಳನ್ನು ಪ್ರತ್ಯಕ್ಷವಾಗಿ ಡೈರೆಕ್ಟಾಗಿ ಇಲ್ಲೇ ಉತ್ತರ ಕೊಟ್ಟಿದ್ದಾರೆ. ಸೊ 2ನೇದು, ಭೂಮಿಗೆ ಅತಿ ಹತ್ತಿರದಲ್ಲಿರುವ ಗ್ರಹ ಯಾವುದು? ಬುಧ. ನಂಬರ್ 3, ಆಲೂಗಡ್ಡೆ ಭಾರತಕ್ಕೆ ಯಾವ ದೇಶದಿಂದ ಬಂದಿದೆ? ಅಂದರೆ ಭಾರತದಲ್ಲಿ ಬೆಳೆಯೋದು, ಆಮೇಲೆ ಅದರದ್ದು ಮೂಲ ಪೋರ್ಚುಗಲ್ನಲ್ಲಂತೆ. ಸೊ ಪೋರ್ಚುಗಲ್ನ ನಿಮಗೆ ಗೊತ್ತಿರ್ಬೋದು, ಪೋರ್ಚುಗಲ್ನ ವಾಸ್ಕೋ ಡಿ ಗಾಮ ಅವರು ನಮ್ಮ ಕೇರಳದಲ್ಲಿರುವ ಅಲ್ಲಿ ಹಡಗಿನಲ್ಲಿ ಅವರು ಬಂದಂಥ ಮೊದಲ ನಾವಿಕರು. ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಪ್ರಥಮವಾಗಿ ಬಂದವರು ವಾಸ್ಕೋ ಡಿ ಗಾಮ. ಸೊ ಅವರು ಪೋರ್ಚುಗಲ್ನವರು. ಅವರು ತಂದಿರಬಹುದು ಅಂತ ನಾವು ಊಹೆ ಮಾಡಬೇಕು. ಅಂದರೆ ಪೋರ್ಚುಗಲ್ನ ಮೂಲ ಆಲೂಗಡ್ಡೆ ಭಾರತಕ್ಕೆ ಬರಲಿಕ್ಕೆ ಪೋರ್ಚುಗಲ್ನಿಂದ ಬಂದಿದೆ ಅಂತ ಹೇಳ್ತಾರೆ. ಇದು ಆವಾಗ ಅವರು ಬರೆದು ಇಟ್ಟಿರುವಂತಹ ಒಂದು ಮಾಹಿತಿ ನಮಗೆ. ಆ ಆಧಾರದಲ್ಲಿ
ಇದನ್ನು ಬರೆಯಲಾಗಿದೆ. ನಂಬರ್ 4, ಸಾಬೂನಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡ್ ನಿಮಗೆ ಗೊತ್ತೇ ಇದೆ. ಈ ಕಿತ್ತಳೆ ಹಣ್ಣಿನಲ್ಲಿ ಇರುವಂಥದ್ದು ಸಿಟ್ರಿಕ್ ಆ್ಯಸಿಡ್. ಅದು ಕಿತ್ತಳೆ ಹಣ್ಣು ಆರೆಂಜಲ್ಲಿ ಎಷ್ಟಿದೆ ಆ್ಯಸಿಡ್ ಇದೆ, ಸಿಟ್ರಿಕ್ ಆ್ಯಸಿಡ್ ಆಮ್ಲ ಇದೆ, ಅಷ್ಟೇ ಆಮ್ಲ ನಾವು ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಹೇಳ್ತಾ ಇದ್ದಾನೆ. ಎರಡನೇದು ಅದರಲ್ಲಿ ಲಿಂಬೆಹಣ್ಣಲ್ಲಿ ಸಿಟ್ರಿಕ್ ಆ್ಯಸಿಡ್ ತುಂಬ ಇದೆ. ಅದು ಸೆಕೆಂಡ್ ಒನ್, ಅಂದರೆ ಸೀರಿಯಲ್ ಪ್ರಕಾರ ನಮಗೆ ಗೊತ್ತಿದ್ದ ಮಟ್ಟಿಗೆ. ಇನ್ನೊಂದು ನೆಲ್ಲಿಕಾಯಿಯಲ್ಲಿ ಒಂದು ಲಿಂಬೆಹಣ್ಣಲ್ಲಿ ಎಷ್ಟು ಇದೆ ಸಿಟ್ರಿಕ್ ಆ್ಯಸಿಡ್ ಕ್ವಾಂಟಿಟಿ, ಎಷ್ಟು ಅದು ಭಾಗ ಇದೆ, ಅದು ಒಂದು ನೆಲ್ಲಿಕಾಯಿಯಲ್ಲಿದೆ. ಒಂದು ಕಿತ್ತಳೆ ಹಣ್ಣಿನಲ್ಲಿ ಆರೆಂಜಲ್ಲಿ ಇರುವಂತಹ ಸಿಟ್ರಿಕ್ ಆ್ಯಸಿಡ್ ಒಂದು ಲಿಂಬೆಹಣ್ಣಿನಲ್ಲಿ ಇದೆ. ಸೊ ಇದೆಲ್ಲ ಸಾಮಾನ್ಯ ಜ್ಞಾನ ನಾವು ಹೇಳ್ತೇವೆ. ನೆಕ್ಸ್ಟು, ಭಾರತದ ಒಟ್ಟು ಭೂಗಡಿಯ ಉದ್ದ ಇಲ್ಲಿ ಕೊಟ್ಟಿದ್ದೇವೆ. ಇಲ್ಲಿ 15,200 ಕಿಲೋಮೀಟರ್. ಭಾರತವು ನೆರೆಹೊರೆಯಲ್ಲಿ ಹೊಂದಿಕೊಂಡಿರುವ ದೇಶಗಳು ಎಷ್ಟು? ಅಂದರೆ ನಮ್ಮ ನೆರೆಕರೆಯ ದೇಶಗಳು, ನಮಗೆ ಹೊಂದಿಕೊಂಡಿರುವಂಥದ್ದು, ನಮ್ಮ ಗಡಿ ಪ್ರದೇಶದಲ್ಲಿ ಇರುವಂತಹ ನೇಬರ್ಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ, 7 ದೇಶಗಳು. ಭಾರತದ ಅತಿ ದೊಡ್ಡ ಗಾಳಿ ವಿದ್ಯುತ್ ಸ್ಥಾವರ ಇರುವುದು ಮುಪಾಂಡಲ್, ತಮಿಳುನಾಡಿನಲ್ಲಿ. ಅದು ಭಾರತದಲ್ಲಿ ಅತ್ಯಂತ ದೊಡ್ಡ ಸ್ಥಾವರ. ಭಾರತದ ಅತಿ ದೊಡ್ಡ ಜಲವಿದ್ಯುತ್ ಸ್ಥಾವರ ತೆಹರಿ, ಉತ್ತರಾಖಂಡದಲ್ಲಿ ಇದೆ. ಅದನ್ನು ನಮ್ಮ ಭಾರತ ರತ್ನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಅದರ ಮುಂದಾಳತ್ವವನ್ನು ವಹಿಸಿ ಅದನ್ನು ಕಟ್ಟಿರುತ್ತಾರೆ. ಅದಕ್ಕೆ ಮೊದಲು ಬಾಕ್ರಾನಂಗಲ್ ಇತ್ತು, ಅತ್ಯಂತ ದೊಡ್ಡದಾದ ಅಣೆಕಟ್ಟು ಬಾಕ್ರಾನಂಗಲ್ ಇತ್ತು. ಅದನ್ನು ಮೀರಿ ಅದಕ್ಕಿಂತಲೂ ಎತ್ತರವಾದಂಥ ಒಂದು ಉತ್ತರಾಖಂಡದಲ್ಲಿ ಈ ದೊಡ್ಡ ಜಲವಿದ್ಯುತ್ ಸ್ಥಾವರವನ್ನು ಅವರು ಸ್ಥಾಪಿಸಿದರು, ವಿಶ್ವೇಶ್ವರಯ್ಯನವರು. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರ ಯಾವುದು? ಕುಂದನಕುಲಂ, ಅದು ತಮಿಳುನಾಡಿನಲ್ಲಿದೆ ಅಣು ಸ್ಥಾವರ. ಎರಡನೇದ್ದು ಟ್ರಾಂಬೆಯಲ್ಲಿದೆ. ಟ್ರಾಂಬೆಯಲ್ಲಿ ಇರುವಂಥದ್ದು ಮುಂಬೈ ಹತ್ತಿರ, ಅದು ಮೊದಲ ಸ್ಥಾವರ. ಇದು ಎರಡನೇ ಸ್ಥಾವರ ಕುಂದನಕುಲಂ, ತಮಿಳುನಾಡಿನಲ್ಲಿದೆ. ಭಾರತದ ಅತಿ ದೊಡ್ಡ ವಿದ್ಯುತ್ ಸ್ಥಾವರ ಯಾವುದು? ಇದು ವಿಂಧ್ಯಾಚಲ, ಮಧ್ಯಪ್ರದೇಶದಲ್ಲಿದೆ, ದೊಡ್ಡದು. ಪ್ರಥಮವಾಗಿ ವಿದ್ಯುತ್ ಸ್ಥಾವರ ಉತ್ಪಾದನೆ ಆಗಿದ್ದು ನಮ್ಮ ಕರ್ನಾಟಕದಿಂದಲೇ. ಇದು ಕಾವೇರಿ ನದಿಗೆ ನಾವು ಪ್ರಥಮವಾಗಿ ಅಲ್ಲಿಂದ ವಿದ್ಯುತ್ತನ್ನು ಉತ್ಪಾದಿಸಿದ್ದೇವೆ. ಅದು ಪ್ರಥಮವಾಗಿ. ಅದರಲ್ಲಿ ಎರಡನೇದ್ದು ನಿಮಗೆ ಎಲ್ಲಿ ಗೊತ್ತೇ ಇದೆ, ಜೋಗ ಜಲಪಾತದಿಂದ ಅಲ್ಲಿ ವಿದ್ಯುತ್ತನ್ನು ತಯಾರು ಮಾಡಿದರು. ಸೊ ಇದು ಇನ್ನೊಂದು ಪ್ರಥಮವಾಗಿ ತೆಗೆದಂಥದ್ದು ತಮಿಳುನಾಡಿಗೆ ಹತ್ತಿರದಲ್ಲಿದೆ. ಸೊ ಅಲ್ಲಿ ಈಗಲೂ ಅದು ಉತ್ತಮ ಕಂಡೀಷನ್ನಲ್ಲಿದೆ. ನೆಕ್ಸ್ಟು, ವಿದ್ಯುತ್ ಸ್ಥಾವರ ಮಧ್ಯಪ್ರದೇಶದಲ್ಲಿದೆ. ಇನ್ನೊಂದು ಅತಿ ದೊಡ್ಡ ಗೋಬರ್ ಅನಿಲ ಗ್ಯಾಸ್ ಸ್ಥಾವರ ಯಾವುದು? ಗೋಬರ್ಧನ್, ಇಂದೋರ್ ಮಧ್ಯಪ್ರದೇಶದಲ್ಲಿದೆ. ಅದು ಗೋಬರ್ ಗ್ಯಾಸ್ ಅನಿಲ. ಸೊ ಭಾರತದ ಚಲಾವಣೆಯ ನೋಟು ಮುದ್ರಣಾಲಯ ಎಷ್ಟು ಕಡೆ ಇದೆ? 4 ಕಡೆ ಇದೆ. ಸೊ ಅದರ ಕುರಿತು ಒಂದು ಸಣ್ಣ ಮಾಹಿತಿ. ಮುದ್ರಣಾಲಯಗಳ ವಿವರಗಳು ಇಲ್ಲಿ ಕೊಡಲಾಗಿದೆ. ಇದನ್ನು ನೀವು ನೋಡಿ ಬರೆದು ತಿಳಿದುಕೊಳ್ಳಬಹುದು. ಇನ್ನೊಂದು, ಘನತ್ಯಾಜ್ಯ ನಂಬರ್ 11, ಅತಿ ದೊಡ್ಡ ಗ್ಯಾಸ್ ಸ್ಥಾವರ ಅಂತ ಹೇಳಿದರೆ, ಗೋಬರ್ ಗ್ಯಾಸ್ ಅಂತ ಹೇಳಿದರೆ, ಘನತ್ಯಾಜ್ಯ ಕಸಗಳಿಂದ ಉತ್ಪಾದಿಸುವ ವಿದ್ಯುತ್ತು. ಇದು
ಏಷ್ಯಾದಲ್ಲೇ ಅತಿ ದೊಡ್ಡ ಉದ್ಯಮ. ಸೊ ಇದರಲ್ಲಿ ಈ ನೋಟು ಮುದ್ರಣಾಲಯಗಳು ಒಟ್ಟಿಗೆ 4 ಇದೆ. ಒಂದು ನಾಸಿಕ್ ಮಹಾರಾಷ್ಟ್ರ, ಇನ್ನೊಂದು ದೇವಸ್ ಮಧ್ಯಪ್ರದೇಶ, ಕರ್ನಾಟಕದಲ್ಲಿ ಮೈಸೂರಲ್ಲಿದೆ, ಸೆಲ್ಬೋನಿ ಅಂತ ಇದೆ, ಅದು 4ನೇದ್ದು ಪಶ್ಚಿಮ ಬಂಗಾಳ ಅಲ್ಲಿದೆ ಅದು. ಸೊ ಸೀರಿಯಲ್ ನಂಬರ್ 1 ಮತ್ತು 2 ಸೆಕ್ಯೂರಿಟಿ ಪ್ರಿಂಟಿಂಗ್ ಮತ್ತು ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ 3 ಮತ್ತು 4. ಇದು RBIಯ ಒಡೆತನಕ್ಕೆ ಒಳಪಡುತ್ತದೆ. RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದರ ಅಧೀನದಲ್ಲಿದ್ದು ಅದನ್ನು ಅವರು ಮುದ್ರಣವನ್ನು ಮಾಡುತ್ತಾರೆ. ಅವರ ಜವಾಬ್ದಾರಿ ಅವರಿಗೆ ಇದೆ. ಸೊ ಇದು ಈ ಎಪಿಸೋಡ್ ಇಲ್ಲಿಗೆ ಆಯಿತು. ಸೊ ಮುಂದಿನ ಎಪಿಸೋಡನ್ನು ನಿಮಗೆ ನಾನು ಮುಂದೆ ಇಡ್ತೇನೆ. ಬಾಯ್ ಬಾಯ್.